BBA ಮಾಡ್ತಾ ಇದ್ದೀರಿ ನೀವು ಇವಾಗ ಸದ್ಯಕ್ಕೆ. ಪ್ರೊಫೆಷನ್ ಜೊತೆಗೆ ಅಲ್ಲಿ ಎಜುಕೇಶನ್, ಹೌದು. ಯಾವ್ದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ? ಎರಡಕ್ಕೂ ಇಂಪಾರ್ಟೆನ್ಸ್ ಕೊಡಲೇಬೇಕು. ಏನೋ ಹೇಳ್ತಾ ಇದ್ರಿ, ಹೇಳಿ. ಏನ್ ಇಂಪಾರ್ಟೆನ್ಸ್ ಕೊಡ್ತದ BBA ನಂಗೆ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಒಳ್ಳೆ ಇರ್ತದ? ಕೊಡಲೇಬೇಕು ಅಂತ ಕೊಡ್ತಿದೆ ಅಷ್ಟೇ. ಏನೋ ಇದೆ ಹಾಗಾದ್ರೆ. ಅಂದ್ರೆ ಯಾವಾಗ್ಲೂ ಸೀರಿಯಲ್ ಶೂಟ್ ಅಲ್ಲೇ ಎಲ್ಲಪ್ಪ ಓದಿದ್ ನೋಡ್ಲಿಲ್ಲ, ಎಕ್ಸಾಮ್ ಬರ್ದಿದ್ ನೋಡ್ಲಿಲ್ಲ, ಏನಿಲ್ಲ ಹಂಗೆ ಹೆಂಗೋ ಪಾಸ್. ಇವಾಗೆಲ್ಲ ಆನ್ಲೈನ್ ಅಲ್ವಾ, ಈ ಕೊರೋನಾ ಬಂದ್ಮೇಲೆಲ್ಲ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಎಕ್ಸಾಮ್ಸ್, ಹಂಗೆ ಹೆಂಗೋ ಪಾಸ್ ಆಗಿ ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಲೈಫಲ್ಲಿ ಒಂದು ಪಬ್ಲಿಕ್ ಎಕ್ಸಾಮ್ ಬರ್ದಿಲ್ಲ. ಏನಂದ್ರೆ 10th ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಆದಾಗ ಕೋವಿಡ್ ಬಂದ್ಬಿಡ್ತು. ಸೊ ನಮಗೆ ಅದು ನಲಿಫೈ ಆಗೋಯ್ತು. ಅದಾದ್ಮೇಲೆ 12th ಮಾಡಿದ್ದು ನಾನು ಕೆರಿಬಿಯನ್ ಐಲ್ಯಾಂಡ್ಸ್ ಅಲ್ಲಿ. ಅಲ್ಲಿ ಎಕ್ಸಾಮ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಟೆಕ್ನಿಕಲಿ ಪಬ್ಲಿಕ್ ಎಕ್ಸಾಮ್ ನಾನು ಲೈಫಲ್ಲಿ ಎಕ್ಸಾಮ್ ಏನು ಅಂತಾನೆ ಗೊತ್ತಿಲ್ಲ. ಒಂದ್ಸಲ ಎಕ್ಸಾಮ್ ಬರ್ಸ್ಬೇಕು ಇವ್ರ ಹತ್ರ. ಯಾಕೆ ಖುಷಿ ಪಟ್ಟ. ಆ ಎಕ್ಸಾಮ್ ಅಂದ್ರೆ ಏನು, ಆ ಟೆನ್ಷನ್ ಏನು, ಪಬ್ಲಿಕ್ ಎಕ್ಸಾಮ್ ಅದು ಪ್ರಿಪರೇಷನ್ ಏನೋ ಗೊತ್ತಿಲ್ಲ. ಪ್ರಿಪರೇಷನ್ ಗೊತ್ತಾಯ್ತಾ? ಹಿಂದಿನ ರಾತ್ರಿ ಇಡೀ ರಾತ್ರಿ ತುಂಬಾ ಪ್ರಿಪೇರ್ ಆಗಿದ್ರಿ ಗೊತ್ತು ನನಗೆ ಅಲ್ವಾ? ಹಿಂದಿನ ರಾತ್ರಿ ಇಡೀ ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಓದೋದು, ಬಾಯಿ ಹಠ ಹೊಡೆಯೋದು, ಎಕ್ಸಾಮ್ ಅವತ್ತು ನೆನಪು ಮಾಡದೆ ಅಲ್ಲಿ ಕೂತ್ ಬರೆಯೋದು, ಎಕ್ಸಾಮ್ ಹಾಲ್ ಮುಂದೆ ಕೂತ್ಕೊಂಡು ಬುಕ್. ಆ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಅವ್ರು ಕೊಡೋ ಬುಕ್ಲೆಟ್ ಟೈಪ್ ಮಾಡೋದು, ಅಲ್ಲಿ ರೋಲ್ ಅದೆಲ್ಲ ಗೊತ್ತಿರಲ್ಲ ಇವ್ರಿಗೆ. ಅದೆಲ್ಲ ಏನು ಗೊತ್ತಿರಲ್ಲ. ಕೊಡ್ತೀನಿ. ನನಗೆ ಇವಾಗ ಸದ್ಯಕ್ಕೆ ನನಗೆ 12th ವರೆಗೂ ನಾನು ಅಫ್ಕೋರ್ಸ್ ನನ್ನ ಎಜುಕೇಷನ್ಗೆ ಅಟ್ಮೋಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೆ. ಆದರೆ ಇವಾಗ ನನಗೆ ನನ್ನ ಪ್ರೀತಿ, ನನ್ನ ಫಸ್ಟ್ ಲವ್, ನನ್ನ ಫೀಲ್ಡಿಗೆ ಕಾನ್ಸಂಟ್ರೇಷನ್ ಕೊಡಬೇಕು, ನನ್ನ ಫೀಲ್ಡ್ ಕಾನ್ಸಂಟ್ರೇಟ್ ಮಾಡಬೇಕು, ನನಗೆ ಇದಕ್ಕೆ ಫುಲ್ ಟೈಮ್ ಕೊಡಬೇಕು ಅಂತ ಇದೆ. ಬಟ್ ಅದಕ್ಕೆ ಅಂತ ನಾನು ಓದೋದನ್ನು ನೆಗ್ಲೆಕ್ಟ್ ಮಾಡ್ತಿಲ್ಲ. ಅದು ನಡೀತಿದೆ ಸೈಡಲ್ಲಿ. ನಾನು ಬ್ರೇಕ್ ಇದ್ದಾಗ ಮಾಡೋದು ಜಾಸ್ತಿ, ನಾನು ಓದೋದೆ. ಸೊ ಅದು ನಡೀತಿದೆ. ಹೌದಾ? ಬ್ರೇಕ್ ಇದ್ದಾಗ ಮನೇಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅಲ್ಲ, ಬ್ರೇಕ್ ಇದ್ದಾಗ ಈಗ ಇಲ್ಲಿ ಸೆಟ್ಟಲ್ ಬ್ರೇಕ್ ಇದ್ದಾಗಂತೂ ಯಾವತ್ತೂ ಓದೋದ್ ನೋಡಿಲ್ಲ. ನಂಗೆ ಯಾವಾಗ ಬ್ರೇಕ್ ಸಿಕ್ಕಿದೆ? ಸಿಕ್ಕೇ ಇಲ್ವಾ? ಸಿಕ್ಕಿದ್ದಾಗ ನಿದ್ದೆ ಮಾಡಿರೋದ್ ಫೋಟೋ ಇದೆ ನನ್ನ ಹತ್ರ. ನಾನು ಯಾವ್ದು ಎಕ್ಸಾಮ್ ಬರೀತಲ್ಲ. ಅಲ್ಲ, ಎಕ್ಸಾಮ್ ಇದ್ರೆ ಸೆಟ್ಟಲ್ ಓದ್ತೀನಿ. ಎಕ್ಸಾಮ್ ಇಲ್ಲ ಅಂದ್ರೆ ನನ್ ವರ್ಷಕ್ಕೆ ಒಂದ್ಸಲಿ ಬರೋದು. ಕರೆಸ್ಪಾಂಡೆನ್ಸ್ ಹೆಂಗಂದ್ರೆ ಎಂಡ್ ಸೆಮ್ಸ್ ಅಷ್ಟೇ, ಜಾಸ್ತಿ ಮಧ್ಯದಲ್ಲಿ ಜಾಸ್ತಿ ಎಕ್ಸಾಮ್ಸ್ ಇರಲ್ಲ, 1-2. ಸೊ ಎಂಡ್ ಸೆಮ್ಸ್ ಮುಂಚೆ ಓದ್ತೀನಿ ನಾನು, ಲೈಕ್ ಸೆಟ್ಟಲ್ಲಿ. ಇಲ್ಲಾಂದ್ರೆ ಅವಾಗವಾಗ ಅಸೈನ್ಮೆಂಟ್ಸ್ ಎಲ್ಲ ಮನೇಲಿ ಕೂತ್ಕೊಂಡು ಮಾಡ್ತೀನಿ.